Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಇಷ್ಟು ಬೇಗ ವಾರಗಳು ಕಳೆದು ಹೋಗ್ತಾ ಇದೆ. ಸೊ ಗೊತ್ತೇ ಆಗ್ತಿಲ್ಲ, ಅಷ್ಟು ಬೇಗ ಬೇಗ ಸ್ಪೀಡಲ್ಲಿ ವಾರಗಳೆಲ್ಲ ಕಳೆದು ಹೋಗ್ತಾ ಇದೆ. ಸದ್ಯಕ್ಕೆ ಈ ಚೌತಿ ದಿನ ನಿಮ್ಮ ಮನೆಗೆ ಹೊಸ ಆಶೀರ್ವಾದ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಂಕಷ್ಟ ಚತುರ್ಥಿನ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ 5ನೇ ತಾರೀಕು ಸಂಕಷ್ಟ ಚತುರ್ಥಿ ಅಂತ ಅನ್ಸುತ್ತೆ. ಸೊ ಶುರು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಜೊತೆಗೆ ಈ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯ ಬ್ಲೆಸ್ಸಿಂಗ್ಸ್ ಅನ್ನ ತಗೊಂಡ್ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹೊಸ ಮನೆಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಆಸೆಗಳೆಲ್ಲವನ್ನು ಕೂಡ ಭಗವಂತ ಈಡೇರಿಸ್ತಾ ಇದ್ದಾನೆ. ಸೊ ಹಾಗಾಗಿ ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಕೆಲವರು ತಮ್ಮ ಹಳೆ ಮನೆಗೆ ಹೋಗಬಹುದು, ಕೆಲವರು ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಪಾಸ್ ಆಗ್ಲಿಕ್ಕೆ ಏನೇನ್ ಹರಕೆ ಮಾಡ್ಕೊಂಡಿದ್ರು ಎಲ್ಲವನ್ನು ಕೂಡ ತೀರ್ಸಿ ಹೆಚ್ಚಿನ ಅಂದ್ರೆ ಹೆಚ್ಚು ದಿನ ಪೋಸ್ಟ್ಪೋನ್ ಮಾಡ್ಬೇಡಿ, ಮುಂದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಮ ಹರಕೆಗಳು ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಶಿವಾಲಯಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಜಾಬಿಗೆ ಇರಬಹುದು ಅಥವಾ ಮದುವೆ ವಿಚಾರಕ್ಕೆ ಇರಬಹುದು, ಶಿವನಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ವಿವಾಹ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಪಾಸಿಟಿವ್ ಔಟ್ಲುಕ್ ಇದೆ. ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿ, ಸಾಕಷ್ಟು ಒಳ್ಳೆತನ, ಒಳ್ಳೆ ದಿನಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು. ಈ ಗ್ರಹಣ ಕಳೆದಾಗಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಬಂದಿದೆ. ಮುಂದಕ್ಕೂ ಕೂಡ ಇನ್ನ ಹೆಚ್ಚಿನ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಸಂಕಷ್ಟಿ ಕಳೆದ ಮೇಲೆ, ಅಮಾವಾಸ್ಯೆ ಕಳೆದ ಮೇಲೆ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ, ಮತ್ತೆ ಹೆಚ್ಚು ಒಂದು ಒಳ್ಳೆಯ ಪಾಸಿಟಿವ್ ನೋಟ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ. ಹೊಸ ಪಾಪು ಬರುವಂಥದ್ದು, ಮಕ್ಕಳಿಗೆ ಹೊಸ ಸ್ಕೂಲಿಗೆ ಸೇರ್ಪಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮಕ್ಕಳು ಹೆಚ್ಚು ಸೃಜನಶೀಲರಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಗಣೇಶ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ನಿಮ್ಮ ಶತ್ರುಗಳನ್ನ ನಾಶ ಮಾಡ್ತಾರೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದದೊಂದಿಗೆ ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಬಂಗಾರದ ಬೆಳೆಗಳನ್ನ ಬೆಳಿತೀರಾ ಅನ್ನುವಂಥದ್ದು ಇದೆ. ಹತ್ತಿ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಳ್ಳೆ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಬಿಸ್ನೆಸ್ ವಿಚಾರದಲ್ಲಿ ಕೂಡ ಸಕ್ಸಸ್ ನೋಡ್ತೀರಾ. ನಿಮ್ಮ ಮಣಿಪುರ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಶತ್ರುಗಳು ಇದ್ದಾರೆ. ಸೊ ಆ ಶತ್ರುಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಿಮ್ಗೆ ಸಿಗ್ತಾ ಇರುವಂಥದ್ದು ಡಿವೈನ್ ಗೈಡೆನ್ಸ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೈವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಗುರುವಿನ ಆಶೀರ್ವಾದದೊಂದಿಗೆ ಗುರುಗಳನ್ನ ಭೇಟಿ ಮಾಡಿ, ಗಣೇಶ ಗುರುವಿನ ಗುರು, ಅರಿವಿನ ಗುರು, ಇವರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನನ ಸರಿಪಡಿಸುವಂತ ಪ್ರಯತ್ನನ ಪಡ್ತಿದ್ದಾರೆ. ಹೈಯರ್ ಸೆಲ್ಫ್ ಜೊತೆ ನಿಮ್ಮ ಜೀವನಕ್ಕೋಸ್ಕರ ಒಂದಷ್ಟು ಬದಲಾವಣೆನ ಕೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಇಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಹೋಗ್ಬೇಕಾಗಿರೋ ಅಂತ ಸ್ಥಳಕ್ಕೆ ಹೋಗ್ದಿರಾ ಮಧ್ಯದಲ್ಲೇ ಜಂಪ್ ಮಾಡ್ಕೊಂಡು ತಮಗ್ ಬೇಕೆ ಇಷ್ಟ ಬಂದಂತ ಜಾಗಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಗೆ ಹೀಲಿಂಗ್ ಅಗತ್ಯ ಇದೆ, ಹೀಲಿಂಗ್ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ ಅನ್ನುವಂಥ ಯೋಚನೆ ಬೇಡ ನಿಮ್ಗೆ. ಸೊ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಏನ್ ಗೈಡೆನ್ಸ್ ಬರುತ್ತೋ ಅದು ಡಿವೈನ್ಲಿ ಗೈಡೆಡ್ ಗೈಡೆನ್ಸ್ ಇದೆ. 33, 36, 13 ನಂಬರ್ ಇಂಪಾರ್ಟೆಂಟ್ ಇದೆ. ಇಲ್ಲಿ 3ರಲ್ಲೂ 3 ಇರೋದ್ರಿಂದ ಸೊ 1, 3, 6, 3, 3, 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. 3 ಬೇಕು ಅಂದ್ರೆ 3ನ್ನು ಆಯ್ಕೆ ಮಾಡಿ. ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಯಾಕೆ ಇಷ್ಟು ಬೇಗ ರೀಡಿಂಗ್ ಮುಗಿಸಿದ್ರಿ ಅಂತ ಕೇಳ್ತಿದ್ದಾರೆ. ಸ್ವಲ್ಪ
ಎಲ್ಲೋ ಹೊರಗಡೆ ಹೊರಟಿದ್ದೆ. ಸೊ ಟೈಮ್ ಕಮ್ಮಿ ಇತ್ತು. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಅಷ್ಟೇನೆ. ಡೀಟೇಲ್ ವಿಡಿಯೋ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ರಿಫ್ಲೆಕ್ಷನ್ ಇದೆ. ಸೊ ಏನು ಯೋಚನೆ ಮಾಡ್ತೀರೋ ಅದು ತುಂಬ ಇಂಪಾರ್ಟೆಂಟ್. ಸೊ ಯದ್ಭಾವಂ ತದ್ಭವತಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂದರೆ ನಿಮ್ಮ ಆಲೋಚನೆಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಬರಬೇಕು. ಸ್ಟೇ ಪಾಸಿಟಿವ್ ಅನ್ನುವಂಥ ರೀತಿಯಲ್ಲಿ ಒಳ್ಳೆಯದಾಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೆಕೆಂಡ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಸಮಥಿಂಗ್ ಏನೋ ವಾರ್ನಿಂಗ್ ಬರುವಂಥದ್ದು, ಸಡನ್ ಆಗಿ ಆರೋಗ್ಯದಲ್ಲಿ ಸಮಸ್ಯೆ ಬಂದು ಆಂಬುಲೆನ್ಸ್ ಬರುವಂಥದ್ದು, ಯಾರಿಗೋ ಸೀರಿಯಸ್ ಅನ್ನುವಂಥ ಒಂದಷ್ಟು ನೋಟ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಲಾರಿಟಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಫ್ಯೂಚರ್ ಆಫ್ ದಿ ಪ್ರಾಮಿಸ್ ಅಂತ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಮುಗ್ಧತೆಗೆ ತಕ್ಕ ಬೆಲೆ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಇದೆ. ಸೊ ಒಂದು ಟಫ್ ಟೈಮ್ ಪೀರಿಯಡ್ ಮುಗೀತು. ಈಗ ನೀವು ಅದರಿಂದ ಹೊರಬರುವಂಥ ಸಮಸ್ಯೆ ಏನಿತ್ತು ಅದರಿಂದ ಹೊರಬರುವಂಥ ದಿನ ಬಂದಿದೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹೊರಬರೋದ್ರಲ್ಲಿ ಸಮಸ್ಯೆ ಆಗ್ಬೋದು. ಸೊ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಬುದ್ಧಿವಂತಿಕೆನೇ ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸುತ್ತೆ. ದಡ್ರ ಥರ ಆಡಬೇಡಿ. ಜೀವನದಲ್ಲಿ ತುಂಬ ಮುಖ್ಯ ಸೊ ಬದುಕು, ದೇಹ ಅನ್ನುವಂಥದ್ದು. ಸೊ ನಿಮ್ಮ ದೇಹ ದೇಗುಲನ ಪವಿತ್ರವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗತ್ತೆ, ಒಳ್ಳೇದಾಗಲಿ. ಸೊ ಒಂದು ಒಳ್ಳೆ ಡಿಸಿಷನ್ನ ಆಂಜನೇಯ ತಗೊಂಡು ಎಲ್ಲರಿಗೂ ಸರಿಯಾದ ಪಾಠನ ಕಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಗಣೇಶ ಒಂದು ಡಿಸಿಷನ್ ತಗೊಳ್ಬೇಕು. ಏನು ಡಿಸಿಷನ್ ತಗೊಳ್ತಾರೆ ನೋಡೋಣ. ನೀವು ಕೂಡ ಒಂದು ಒಳ್ಳೆ ನಿರ್ಧಾರನ ತಗೊಳ್ಬೇಕು. ತಗೊಳ್ಳಿ, ಯಾವುದು ಒಳ್ಳೇದಾಗತ್ತೆ ಅಂತ ನೋಡೋಣ. ಎಷ್ಟು ಹೇಳ್ತಾ ಸೊ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಷ್ಟ ಜಂಬೂ ಫಲಸಾರ ಭಕ್ಷಿತಂ. ಮಿಕ್ಕಿದ ಯಾರೋ ಹೇಳ್ತಿದ್ದಾರೆ ನಮಾಮಿ ಉಮಾಸುತಂ ಅಂತ. ಸೊ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಸೊ ಗಣೇಶನಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ಕೊಳ್ಳಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.